ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತೊಂದು ಸೂಪರ್ ಟೇಸ್ಟಿ ಅಂಡ್ ಹೆಲ್ತಿ ಆಗಿರುವಂತ ಗರ್ಗರಿಯಾದ ನಿಪ್ಪಿಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ತುಂಬಾನೇ ಟೇಸ್ಟಿಯಾಗಿ ತುಂಬಾನೇ ಕ್ರಿಸ್ಪಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು, ಹಾಗೆ ಮಾಡೋದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಗಳು ಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆಜಿ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಲೇ ಮಾಡ್ಕೋತಿರೋದ್ರಿಂದ ಇದಿಷ್ಟರಲ್ಲೇ ನಾನು ಒಂದು 20-30 ನಿಪ್ಪಿಟ್ಟು ಆಗುವಷ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ನಾವು ಮೈದಾ ಹಿಟ್ಟನ್ನ ಬಳಸ್ತೇನೆ ಕೂಡ ಅಕ್ಕಿ ಹಿಟ್ಟಿಂದಾನೆ ತುಂಬಾನೇ ಕ್ರಿಸ್ಪಿಯಾಗಿ ನಿಪ್ಪಟ್ಟನ್ನ ಮಾಡ್ಕೊಬಹುದು. ಇನ್ನ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಳೋರು ಇದ್ರೆ ಇದೇ ಇಂಗ್ರೀಡಿಯೆಂಟ್ಸ್ ನ ಎರಡರಷ್ಟು ಮಾಡ್ಕೊಂಡು ಮಾಡ್ಕೊಬಹುದು. ನಂತರ ಒಂದು ಕಪ್ ನಲ್ಲಿ 100 ಗ್ರಾಮ್ ಆಗುವಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಅದೇ ಸಮ ಪ್ರಮಾಣದಲ್ಲಿ ಹುರ್ಗಡ್ಲೆ ಕೂಡ ತಗೊಂಡಿದ್ದೀನಿ. ನಂತರ 1-2 ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ 1-5-6 ಟೇಬಲ್ ಸ್ಪೂನ್ ತುಪ್ಪ ಕೂಡ ಕಾಯಿಸಿಟ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ತುಪ್ಪ ಬಳಸ್ತೀರಾ ಆ ತುಪ್ಪನೇ ಹಾಕೊಬಹುದು. ಹಾಗೆ 4 ಟೇಬಲ್ ಸ್ಪೂನ್ ಬಿಳಿ ಎಳ್ಳನ್ನು ಕೂಡ ತಗೊಂಡಿದ್ದೀನಿ. ಹಾಗೆ ಖಾರಕ್ಕೆ ನಾನಿಲ್ಲಿ 3-4 ಟೇಬಲ್ ಸ್ಪೂನ್ ಅಚ್ಕಾರ ಪುಡಿನ ತಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಕೂಡ ತಗೊಂಡಿದ್ದೀನಿ. ನಂತರ ಸ್ವಲ್ಪ ಕರಿಬೇವು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ನಿಪ್ಪಟ್ಟನ್ನ ಕರಿಯೋದಕ್ಕೆ ಅಡಿಗೆ ಎಣ್ಣೆ ಕೂಡ ತಗೊಂಡಿದ್ದೀನಿ. ಇದಿಷ್ಟು ನಮ್ಗೆ ನಿಪ್ಪಟ್ಟನ್ನ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಗಳು. ಇದಿಷ್ಟನ್ನು ಬಳಸಿ ನಾವು ನಿಪ್ಪಟ್ಟನ್ನ ಯಾವ ರೀತಿ ಮಾಡ್ಕೊಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರೋ ಕಡಲೆ ಬೀಜ ಹಾಗೆ ಹುರ್ಗಡ್ಲೆನ ತಗೊಂಡಿದ್ದೀನಿ. ಇದೆರಡನ್ನೂ ನಾವು ಮಿಕ್ಸಿ ಜಾರ್ ನಲ್ಲಿ ತರ್ತರಿಯಾಗಿ ಪುಡಿ ಮಾಡ್ಕೊಬೇಕು. ನೋಡಿ, ಈ ರೀತಿ ತರ್ತರಿಯಾಗಿ ಮಾಡ್ಕೊಂಡ್ರೆ ಸಾಕು, ತುಂಬಾ ಪೌಡರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಾದ ನಂತರ ನಾನು ಒಂದು ಬೌಲ್ಗೆ ಅಕ್ಕಿ ಹಿಟ್ಟನ್ನ ಹಾಕೊಂತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಪುಡಿ ಮಾಡಿ ಇಟ್ಕೊಂಡಿರೋ ಕಡಲೆ ಬೀಜ ಹಾಗೆ ಹುರ್ಗಡ್ಲೆ ಕೂಡ ಸೇರಿಸ್ಕೊಂತಾ ಇದ್ದೀನಿ. ನಂತರ ನಾನಿಲ್ಲಿ ಬಿಳಿ ಎಳ್ಳು ಹಾಗೆ ಜೀರಿಗೆ ಕೂಡ ಹಾಕೊಂತಾ ಇದ್ದೀನಿ. ಇದೆರಡನ್ನೂ ಹಾಕೋದ್ರಿಂದ ನಿಪ್ಪಟ್ಟು ತುಂಬಾನೇ ರುಚಿಯಾಗಿರುತ್ತೆ. ಹಾಗೆ ನಾನಿಲ್ಲಿ ಖಾರಕ್ಕೆ ಅಚ್ಕಾರ ಪುಡಿನ ಹಾಕೊಂತಾ ಇದ್ದೀನಿ. ಖಾರ ಕಡಿಮೆ ತಿನ್ನೋರಿದ್ರೆ ನೋಡಿ ಹಾಕೊಬಹುದು. ನಂತರ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋ ಕರಿಬೇವು ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ರುಚಿಗೆ ತಕ್ಕಷ್ಟು ಅಂದ್ರೆ 1 ಟೇಬಲ್ ಸ್ಪೂನ್ ಉಪ್ಪು ಕೂಡ ಸೇರಿಸ್ಕೊಂತಾ ಇದ್ದೀನಿ. ಇದಿಷ್ಟನ್ನು ಹಾಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾವು ಕಾಯಿಸಿಟ್ಕೊಂಡಿರೋ ತುಪ್ಪನ ಹಾಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತುಪ್ಪ ಸ್ವಲ್ಪ ಬಿಸಿ ಇದ್ದಂಗೆನೆ ಹಾಕೊಳ್ಳಿ. ನಿಮ್ಮ ಮನೇಲಿ ಯಾವ ತುಪ್ಪನ ಬಳಸ್ತೀರಾ ಅದೇ ತುಪ್ಪನೇ ಹಾಕೊಬಹುದು. ತುಪ್ಪನ ಹಾಕೋದ್ರಿಂದ ನಿಪ್ಪಟ್ಟು ತುಂಬಾನೇ ಕ್ರಿಸ್ಪಿಯಾಗಿ ಆಗಿ ತುಂಬಾನೇ ಸಾಫ್ಟ್ ಆಗಿ ಆಗುತ್ತೆ. ನಂತರ ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಂತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಕಲ್ಸ್ಕೊಬೇಕು. ಹಿಟ್ಟು ತುಂಬಾನೇ ತೆಳುಗೂ ಆಗ್ಬಾರ್ದು ಹಾಗೆ ತುಂಬಾನೇ ಗಟ್ಟಿನೂ ಆಗ್ಬಾರ್ದು, ಒಂದು ಮೀಡಿಯಂ ಆಗಿ ಕಲ್ಸ್ಕೋಬೇಕು. ನೋಡಿ, ನಾನು ಈ ರೀತಿ ಕಲ್ಸ್ಕೊಂಡಿದ್ದೀನಿ. ನೋಡಿ, ಹಿಟ್ಟೆಲ್ಲ ಕಲಸಿದಾಗಿದೆ. ಇದಾದ ನಂತರ ನಾವು ನಿಪ್ಪಟ್ಟನ್ನ ಒತ್ಕೊಳ್ಳೋದಿಕ್ಕೆ ನಾನಿಲ್ಲಿ ಒಂದು ಹಪ್ಪಳ ಒತ್ತೋ ಮಿಷಿನ್ ತಗೊಂಡಿದ್ದೀನಿ. ಸಾಧಾರಣವಾಗಿ ಹಪ್ಪಳ ಮಾಡ್ಕೊಳ್ಳೋದಿಕ್ಕೆ ಈ ರೀತಿ ಮಿಷಿನ್ ನ ಬಳಸ್ತಾರೆ. ನಾನು ಇವತ್ತು ಇದರಿಂದಾನೇ ನಿಪ್ಪಟ್ಟನ್ನ ಒತ್ಕೊಂತಾ ಇದ್ದೀನಿ. ಮೊದಲಿಗೆ ಇದ್ರ ಸುತ್ತಳತೆ ಸೈಜಿಗೆ 2 ಪ್ಲಾಸ್ಟಿಕ್ ಪೇಪರ್ನ ಕಟ್ ಮಾಡಿಕೊಂಡು ನಂತರ 2ಕ್ಕೂ ಎಣ್ಣೆ ಸವರಿ ಇಟ್ಕೊಬೇಕು. ನಂತರ ನಾವು ಕಲಸಿರೋ ಹಿಟ್ಟು ಏನಿದೆ ಅದನ್ನ ಈ ರೀತಿ ಸಣ್ಣದಾಗಿ ಉಂಡೆಗಳನ್ನಾಗಿ ಮಾಡಿಟ್ಕೊಬೇಕು. ಮೊದಲೇ ಎಣ್ಣೆ ಹಚ್ಚಿಟ್ಕೊಂಡಿರೋ ಪೇಪರ್ ಮಧ್ಯ ಒಂದು ಉಂಡೆನ ಇಟ್ಕೊಂಡು ನಾವು ಇನ್ನೊಂದು ಪೇಪರ್ ಇಂದ ಮುಚ್ಚಿ ಈ ರೀತಿ ಒತ್ಕೊಬೇಕು. ನೋಡಿ, ಈ ರೀತಿ ಈ ಸೈಜಿಗೆ ಒತ್ತಿಟ್ಕೊಂಡ್ರೆ ಸಾಕು ನಮ್ಗೆ ನಿಪ್ಪಟ್ಟು ಮಾಡ್ಕೊಳ್ಳೋದಿಕ್ಕೆ. ಜಾಸ್ತಿ ತುಂಬಾನೇ ದೊಡ್ಡದು ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನೋಡಿ, ನಾನು ಈ ರೀತಿ ಎಲ್ಲಾನು ಒತ್ತಿಟ್ಕೊಂಡಿದ್ದೀನಿ. ಇದಾದ ನಂತರ ನಾನು ನಿಪ್ಪಟ್ಟನ್ನ ಕರಿಯೋದಕ್ಕೆ ಒಂದು ಬಾಂಡಿಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದ್ಯಾ ಇಲ್ವಾ ಅಂತ ತಿಳ್ಕೊಳ್ಳೋದಿಕ್ಕೆ ನಾವು ಸ್ವಲ್ಪ ಹಿಟ್ಟನ್ನ ಎಣ್ಣೆ ಒಳಗಡೆ ಬಿಟ್ಟು ನೋಡ್ಕೊಬೇಕು. ಈಗ ನಾವು ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಒತ್ತಿಟ್ಕೊಂಡಿರೋ ನಿಪ್ಪಟ್ಟನ್ನ ಒಂದೊಂದಾಗಿ ಎಣ್ಣೆ ಒಳಗಡೆ ಬಿಟ್ಕೊಬೇಕು. ನೋಡಿ, ಈ ರೀತಿ ಎಲ್ಲಾನು ಬಿಟ್ಕೊಂಡಾದ ನಂತರ ನಾವು ಒಂದು 5 ನಿಮಿಷಗಳ ಕಾಲ ನಿಪ್ಪಟ್ಟೆಲ್ಲ ಕಲರ್ ಚೇಂಜಸ್ ಆಗೋವರೆಗೂ ಬೇಯಿಸ್ಕೊಬೇಕಾಗುತ್ತೆ. ನಂತರ ಸ್ವಲ್ಪ ಉಲ್ಟಾ ಮಾಡಿ ಬೇಯಿಸ್ಕೊಬೇಕು. 2 ಸೈಡು ಕಲರ್ ಚೇಂಜಸ್ ಆಗೋವರೆಗೂ ನಾವು ಡೀಪ್ ಫ್ರೈ ಮಾಡ್ಕೊಬೇಕು. ನೋಡಿ, 2 ಸೈಡು ಯಾವ ರೀತಿ ಕಲರ್ ಚೇಂಜಸ್ ಆಗಿದೆ ಅಂತ. ಹಾಗೆ ಡೀಪ್ ಫ್ರೈ ಕೂಡ ಆಗಿದೆ. ಇದನ್ನ ನಾವು ಎಣ್ಣೆಯಿಂದ ಈಗ ತೆಕ್ಕೊಬೇಕಾಗುತ್ತೆ. ಇದನ್ನೆಲ್ಲನೂ ನೀಟಾಗಿ ತೆಗೆದು ಎಣ್ಣೆ ಸೋರಿಸಿ ನಾವು ಒಂದು ಪ್ಲೇಟ್ಗೆ ಹಾಕೊಬೇಕಾಗುತ್ತೆ. ನೋಡಿ, ನಿಪ್ಪಟ್ಟು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ತಿನ್ನೋದು ಕೂಡ ತುಂಬಾನೇ ರುಚಿಯಾಗಿರುತ್ತೆ. ಇದನ್ನ ಒಂದು 15 ದಿನಗಳ ಕಾಲ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಮಕ್ಕಳಿಂದ ಹಾಗೆ ದೊಡ್ಡವ್ರ ತನಕನೂ ಈ ರೀತಿ ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಒಂದ್ಸಲನಾದ್ರೂ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾನೇ ರುಚಿಯಾಗಿರುತ್ತೆ. ಹಾಗೆ ಸಂಜೆ ಕಾಫಿ ಜೊತೆ ಒಂದೊಳ್ಳೆ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು. ಐ ಹೋಪ್ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಸೂಪರ್ ಟೇಸ್ಟಿ ಆಗಿರೋ ರೆಸಿಪಿ ಜೊತೆ ಅಂತ ಹೇಳ್ತಾ, ಇನ್ನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.